ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 24. ರತ್ನಿಯನ್ನು ಎಲ್ಲರೂ ಯಾಕೆ ಬದ್ರಿ ನಿನಗೆ ಒಡೆದ ಎನ್ನುವ ಪ್ರಶ್ನೆಗೆ ರತ್ನಿ, ಅದು ನಾನು ಬದ್ರಿಯ ಅಮ್ಮನಿಗೆ ಒಡೆದು ಹಣೆಯನ್ನು ತೂತು ಮಾಡಿಬಿಟ್ಟೆ, ಅದಕ್ಕೆ ಬದ್ರಿ ನನಗೆ ಒಡೆದ ಎಂದು ತಣ್ಣಗೆ ಹೇಳುತ್ತಲೇ ಎಲ್ಲರ ಮುಖದಲ್ಲೂ ಆಶ್ಚರ್ಯ. ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ಅವಳನ್ನೇ ನೋಡುತ್ತಿದ್ದಾರೆ. ಏನು, ನಿನ್ನ ಹುಡುಗನ ತಾಯಿಯ ಹಣೆ ತೂತು ಮಾಡಿಬಿಟ್ಟ ಎಂದು ಗಿರಿಜರವರು ಹೇಳುತ್ತಾರೆ. ರತ್ನಿ ಹೌದು ಎಂದು ತಲೆ ಆಡಿಸುತ್ತಾಳೆ. ಅಂಜಲಿ ಗಾಬರಿಯಿಂದ, ಏನು ಹೇಳುತ್ತಿದ್ದೀಯ ರತ್ನಿ, ಕಮಲತ್ತೆ ಈಗ ಹೇಗಿದ್ದಾರೆ ಎನ್ನುತ್ತಾಳೆ. ಅವರಿಗೇನಾಗಿದೆ ಅಂಜಲಿ, ಕಲ್ಲು ಗುಂಡಂಗೆ ಚೆನ್ನಾಗೇ ಇದ್ದಾರೆ ಎನ್ನುತ್ತಾಳೆ ರತ್ನಿ. ಯಾಕೆ ರತ್ನಿ ಅವರಿಗೆ ಹೊಡೆದೆ? ಕಮಲಮ್ಮ ಸ್ವಲ್ಪ ಘಾಟಿ ಎಂದು ಅಂಜಲಿ ಹೇಳುತ್ತಿದ್ದಳು. ಆದರೆ ನೀನು ಹೊಡೆಯುವಂತಹ ಕೆಲಸ ಏನು ಮಾಡಿದರು ಅವರು ಎಂದು ಕೇಳುತ್ತಾನೆ ರಮೇಶ್. ರತ್ನಿ ನಡೆದ ಎಲ್ಲ ವಿಷಯವನ್ನು ಹೇಳಲು ಶುರು ಮಾಡುತ್ತಾಳೆ. ಈಗ ನಾವು ರತ್ನಿ ಏಕೆ ಕಮಲಮ್ಮನವರ ಹಣೆಯನ್ನು ತೂತು ಮಾಡಿದಳು ಎಂದು ತಿಳಿದುಕೊಳ್ಳೋಣ. ಬದ್ರಿ, ಬದ್ರಿ ಎಲ್ಲಿದ್ದೀಯಾ ಎಂದು ನಗುಮುಖ ಹೊತ್ತು ಕೂಗುತ್ತಾ ಒಳಗೆ ಬರುತ್ತಾರೆ ಕಮಲಮ್ಮನವರು. ನಾನು ಇಲ್ಲೇ ಇದ್ದೀನಿ, ಯಾಕೆ ಅಷ್ಟು ಜೋರಾಗಿ ಕೂಗುತ್ತಿದ್ದೀಯಾ ಎಂದು ಅಲ್ಲೇ ಇದ್ದ ಬದ್ರಿ ಕೇಳುತ್ತಾನೆ. ನಾನು ನಿನ್ನ ಮಾವನ ಜೊತೆ ಎಲ್ಲವನ್ನೂ ಮಾತನಾಡಿದ್ದೇನೆ, ಆದಷ್ಟು ಬೇಗ ಅಂಜಲಿಯನ್ನು ಕೆಲಸ ಬಿಡಿಸಿ ಊರಿಗೆ ಕರೆಸುತ್ತೇನೆ ಎಂದು ಹೇಳಿದ್ದಾರೆ. ಇನ್ನೊಂದು ತಿಂಗಳಿಗೆಲ್ಲ ನಿಮ್ಮಿಬ್ಬರ ನಿಶ್ಚಿತಾರ್ಥವನ್ನು ಮಾಡಿಬಿಡುತ್ತಾರಂತೆ ಎಂದು ಕಮಲಮ್ಮನವರು ಹೇಳುತ್ತಾರೆ. ಅಮ್ಮನ ಮಾತಿಗೆ ಕೋಪಿಸಿಕೊಂಡ ಬದ್ರಿ, ಅಮ್ಮ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನಾನು ಅಂಜಲಿಯನ್ನು ಮದುವೆಯಾಗುವುದಿಲ್ಲವೆಂದು, ಯಾಕೆ ಬಲವಂತ ಮಾಡುತ್ತೀಯಾ ಎಂದು ಹೇಳುತ್ತಾನೆ ಬದ್ರಿ. ಬದ್ರಿ ಮಾತಿಗೆ ಕಮಲಮ್ಮ ಕೋಪ ಮಾಡಿಕೊಂಡು, ನನಗೆ ಗೊತ್ತು ಕಣೋ, ನೀನು ಯಾಕೆ ಅಂಜಲಿಯನ್ನು ಮದುವೆಯಾಗುವುದಿಲ್ಲ ಎನ್ನುತ್ತಿರುವುದು. ಆ ಮನೆಹಾಳಿ ರತ್ನಿಯನ್ನು ಜೊತೆಗೆ ಹಾಕಿಕೊಂಡು ತಿರುಗುತ್ತಿರುವುದು ನನಗೆ ಗೊತ್ತಿಲ್ಲ ಎಂದುಕೊಂಡಿದ್ದೀಯಾ? ಅವಳನ್ನು ಈ ಮನೆಯ ಸೊಸೆಯನ್ನಾಗಿ ಮಾಡಿಸುವ ಕನಸೇನಾದರೂ ನಿನ್ನಲ್ಲಿ ಇದ್ದರೆ ಈಗಲೇ ಮರೆತು ಬಿಡು. ಆ ಕನಸು ನಾನು ಬದುಕಿರುವವರೆಗೂ ಆಗುವುದಿಲ್ಲ. ಒಂದು ವೇಳೆ ನೀನು ರತ್ನಿಯನ್ನೇ ಮದುವೆಯಾಗುತ್ತೇನೆ ಎಂದು ಹಠ ಹಿಡಿದರೆ ನಾನು ಈಗಲೇ ವಿಷ ಕುಡಿದು ಸಾಯುತ್ತೇನೆ ಎನ್ನುತ್ತಾರೆ ಕಮಲಮ್ಮನವರು. ಅಯ್ಯೋ, ನನಗೂ ಕೇಳಿ ಕೇಳಿ ಸಾಕಾಗಿದೆ. ಯಾವಾಗ ನೋಡಿದರೂ ನಾನು ವಿಷ ಕುಡಿದು ಸಾಯುತ್ತೇನೆ ಎನ್ನುತ್ತೀಯಲ್ಲ. ನಿನ್ನ ಕಣ್ಣು ಮುಂದೆ ನಾನು ಇದ್ದರೆ ಅಲ್ಲವ ನೀನು ಯಾವಾಗಲೂ ಸಾಯುವ ಬಗ್ಗೆ ಮಾತನಾಡುವುದು. ನಾನು ಊರು ಬಿಟ್ಟು ಎಲ್ಲಿಗಾದರೂ ಹೋಗಿಬಿಡುತ್ತೇನೆ. ಆದರೆ ಒಂದು ತಿಳಿದುಕೋ, ನೀನು ಸತ್ತರೂ ಸರಿ, ನಾನು ರತ್ನಿಯನ್ನೇ ಮದುವೆಯಾಗುವುದು. ಅವಳನ್ನು ಮದುವೆ ಮಾಡಿಕೊಂಡು ಎಲ್ಲಾದರೂ ಹೋಗಿಬಿಡುತ್ತೇನೆ ಅಷ್ಟೇ ಎಂದು ಬಿರುಸಾಗಿ ಹೇಳಿ ಅಲ್ಲಿಂದ ಹೊರಗೆ ಹೋಗುತ್ತಾನೆ ಬದ್ರಿ. ಕಮಲಮ್ಮ ಬದ್ರಿ ಹೋದ ಕಡೆನೇ ನೋಡುತ್ತಾ, ಅಯ್ಯೋ ಅಯ್ಯೋ, ಎಂಥ ಮಾತು ಹಾಡಿ ಹೋಗುತ್ತಿದ್ದಾನೆ ನೋಡು. ಇಷ್ಟು ದಿನ ನಾನು ಸಾಯುತ್ತೇನೆ ಎಂದರೆ ಸಾಕು ತೆಪ್ಪಗೆ ಇರುತ್ತಿದ್ದವನು ಇವತ್ತು ನಾನು ಸತ್ತರೂ ಪರವಾಗಿಲ್ಲ, ನಾನು ರತ್ನಿಯನ್ನೇ ಮದುವೆಯಾಗುವುದು ಎಂದು ಹೇಳಿ ಹೋಗುತ್ತಿದ್ದಾನಲ್ಲ. ಎಷ್ಟು ಇರಬೇಕು ಇವನಿಗೆ. ಎಲ್ಲ ಆ ಹಾಳಾದ ರತ್ನಿಯದೇ ಕೆಲಸ. ನನ್ನ ಮಗನ ತಲೆಯನ್ನು ಕೆಡಿಸಿ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಅವಳಿಗೆ ಒಂದು ಗ್ರಹಚಾರ ಬಿಡಿಸುತ್ತೇನೆ ಇವತ್ತು, ಇಲ್ಲದಿದ್ದರೆ ನನ್ನ ಮಗ ನನ್ನ ಕೈ ತಪ್ಪಿ ಹೋಗುತ್ತಾನೆ ಎಂದುಕೊಂಡು ಮನೆಯಿಂದ ಹೊರಗೆ ಹೋಗುತ್ತಾರೆ ಕಮಲಮ್ಮನವರು. ಏ ರತ್ನಿ, ಏ ಮನೆ ಹಾಳಿ ರತ್ನಿ, ಬಾರೆ ಹೊರಗಡೆ. ನನ್ನ ಮನೆಗೆ ಬೆಂಕಿ ಹಚ್ಚಿ ನೀನು ತಣ್ಣಗೆ ಮನೆಯ ಒಳಗೆ ಕೂತಿದ್ದೀಯಾ? ಬಾರೆ ಹೊರಗಡೆ, ನಿನ್ನ ಇವತ್ತು ಒಂದು ಕೈ ನೋಡಿಕೊಳ್ಳುತ್ತೇನೆ ಎಂದು ಕಮಲಮ್ಮನವರು ರತ್ನಿಯ ಮನೆ ಮುಂದೆ ಜೋರು ಜೋರಾಗಿ ಬೈಯಲು ಶುರು ಮಾಡುತ್ತಾರೆ. ಕಮಲಮ್ಮನವರ ಕೂಗಾಟಕ್ಕೆ ರತ್ನಿ ಮತ್ತು ಅವರ ಅಪ್ಪ ಅಮ್ಮ ಹೊರಗೆ ಬರುತ್ತಾರೆ. ಕಮಲಮ್ಮನವರನ್ನು ನೋಡಿದರೂ ರತ್ನಿಯ ಮುಖದಲ್ಲಿ ಏನೂ ಬದಲಾವಣೆಯಾಗಲಿಲ್ಲ. ಈ ಒಮ್ಮನದು ಮತ್ತೆ ಶುರುವಾಯಿತು ಈಗ ಎಂದು ಗೊಣಗಿಕೊಂಡು, ಓ ಅತ್ತೆ, ಬನ್ನಿ, ಹೊರಗೆ ನಿಂತು ಯಾಕೆ ಹಾಗೆ ಬಾಯಿ ಬಡಿದುಕೊಳ್ಳುತ್ತಿದ್ದೀರಾ? ಮನೆಯ ಒಳಗೆ ಬಂದು ಮಾತನಾಡಿ ಎಂದು ಹೇಳುತ್ತಾಳೆ ರತ್ನಿ. ತುಂಬ ಸಲ ಕಮಲಮ್ಮ ರತ್ನಿಯ ಮನೆ ಮುಂದೆ ನನ್ನ ಮಗನ ಸಹವಾಸಕ್ಕೆ ಹೋಗಬೇಡ, ಅವನಿಂದ ದೂರ ಇರು ಎಂದು ಜಗಳವಾಡುತ್ತಿದ್ದರಿಂದ ಈ ಸಾರಿಯೂ ಕೂಡ ರತ್ನಿಗೆ ಕಮಲಮ್ಮ ಮನೆಯ ಮುಂದೆ ಬಂದು ಬೈಯುತ್ತಿರುವುದು ಏನೂ ಅನಿಸುತ್ತಿಲ್ಲ. ಯಾರೇ ನಿನ್ನ ಅತ್ತೆ? ನನ್ನನ್ನು ನೀನು ಇನ್ನೊಂದು ಸಾರಿ ಅತ್ತೆ ಎಂದು ಕರೆದರೆ ನಿನ್ನ ಬಾಯಿಗೆ ಬರೆ ಎಳೆದು ಬಿಡುತ್ತೇನೆ ಎಂದು ಹೇಳುತ್ತಾರೆ ಕಮಲಮ್ಮ. ಆಯಿತು, ಅತ್ತೆ ಎಂದು ಕರೆಯುವುದಿಲ್ಲ, ಮನೆಯ ಒಳಗೆ ಬಾ ಕಮಲಮ್ಮ ಎನ್ನುತ್ತಾಳೆ ರತ್ನಿ. ನಾನೇಕೆ ನಿನ್ನ ಮನೆಯ ಒಳಗೆ ಬಂದು ಮಾತನಾಡಲಿ? ಎಲ್ಲ ಇಲ್ಲೇ ಇವತ್ತೇ ಇತ್ಯರ್ಥವಾಗಲಿ. ನೀನು ನನ್ನ ಮಗನಿಂದ ದೂರ ಹೋಗುತ್ತೀಯಾ ಇಲ್ಲವಾ ಹೇಳು ಎಂದು ರತ್ನಿಯನ್ನು ಕೇಳುತ್ತಾರೆ ಕಮಲಮ್ಮ. ನಾನೇಕೆ ನಿನ್ನ ಮಗನಿಂದ ದೂರ ಹೋಗಲಿ? ನಾನು ಮತ್ತು ನಿನ್ನ ಮಗ ಪ್ರೀತಿಸುತ್ತಿರುವುದು ನಿನಗೆ ಗೊತ್ತು ತಾನೆ?
ಮತ್ತೇಕೆ ಈ ವಿಷಯವನ್ನು ಕೇಳುತ್ತೀಯಾ ಎನ್ನುತ್ತಾಳೆ ರತ್ನಿ. ನನ್ನ ಮಗ ಏನು ನಿನ್ನನ್ನು ಇಷ್ಟಪಟ್ಟಿಲ್ಲ ಕಣೆ. ನೀನೇ ಏನೋ ಮೋಡಿ ಮಾಡಿ ನನ್ನ ಮಗನನ್ನು ನಿನ್ನ ಬುಟ್ಟಿಗೆ ಹಾಕಿಕೊಂಡಿದ್ದೀಯ. ಈಗ ನೀನು ಅವನಿಂದ ದೂರವಾದರೆ ಸರಿ, ಇಲ್ಲದಿದ್ದರೆ ನಾನು ಏನು ಮಾಡುತ್ತೇನೆ ಎಂದು ನನಗೆ ಗೊತ್ತಿಲ್ಲ ಎನ್ನುತ್ತಾರೆ ಕಮಲಮ್ಮ. ನಿನಗೆಲ್ಲೋ ಹುಚ್ಚು ಹಿಡಿದಿದೆ. ನಾನೇಕೆ ನಿನ್ನ ಮಗನಿಗೆ ಮೋಡಿ ಮಾಡಲಿ? ಬದ್ರಿ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ನನ್ನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾನೆ. ನೀನು ಒಪ್ಪಿದರೂ ಒಪ್ಪಿಲ್ಲದಿದ್ದರೂ ನಮ್ಮಿಬ್ಬರ ಮದುವೆ ಹಾಗೇ ಆಗುತ್ತದೆ ಎನ್ನುತ್ತಾಳೆ ರತ್ನಿ. ಏನೇ, ನನ್ನ ಮುಂದೇನೆ ಈ ರೀತಿ ಹೇಳುವುದಕ್ಕೆ ಎಷ್ಟು ಧೈರ್ಯ ನಿನಗೆ ಎಂದು ರತ್ನಿಯ ಕೆನ್ನೆಗೆ ಕಮಲಮ್ಮ ಬಾರಿಸುತ್ತಾಳೆ. ಕಮಲಮ್ಮ ಹೊಡೆದಿದ್ದಕ್ಕೆ ರತ್ನಿ ಏನೂ ಹೇಳುವುದಿಲ್ಲ. ಆದರೆ ರತ್ನಿಯ ಅಪ್ಪ, ಕಮಲಮ್ಮ, ಯಾಕೆ ನನ್ನ ಮಗಳಿಗೆ ಹೊಡೆಯುತ್ತೀರಾ? ನಿನ್ನ ಮಗ ಕೂಡ ರತ್ನಿಯನ್ನು ಪ್ರೀತಿಸುತ್ತಿದ್ದಾನೆ. ಅವನೇ ಹೇಳಿರುವುದು ನಾನು ರತ್ನಿಯನ್ನು ಮದುವೆಯಾಗುತ್ತೇನೆ ಎಂದು. ಆದರೆ ನೀವು ನನ್ನ ಮಗಳಿಗೆ ಬಂದು ಹೊಡೆಯುವುದು ಯಾವ ನ್ಯಾಯ ಎಂದು ಕೇಳುತ್ತಾರೆ. ನೀನು ಸುಮ್ಮನೆ ನಿಂತ್ಕೊಳ್ಳಯ್ಯ. ನನ್ನ ಮಗ ಗಂಡಸು, ಎಷ್ಟು ಹುಡುಗಿಯರನ್ನಾದರೂ ಪ್ರೀತಿಸುತ್ತಾನೆ. ಆದರೆ ನೀನು ನಿನ್ನ ಮಗಳನ್ನು ಹದ್ದುಬಸ್ತಿನಲ್ಲಿ ಬೆಳೆಸಬೇಕಾಗಿತ್ತು. ನನ್ನ ಮಗನ ಮುಂದೆ ಹಲ್ಲು ಕಿರಿದು ಬಣ್ಣ ಬಣ್ಣದ ಮಾತನಾಡಿ ನನ್ನ ಮಗನನ್ನು ಸೆಳೆದುಕೊಂಡಿದ್ದಾಳೆ ಈ ಮಾಟಗಾತಿ ಎನ್ನುತ್ತಾರೆ ಕಮಲಮ್ಮ. ಹೇ ಕಮಲಮ್ಮ, ನೀನು ನನಗೆ ಏನಾದರೂ ಹೇಳು, ಆದರೆ ನನ್ನ ಅಪ್ಪನಿಗೆ ನೀನು ಏನೂ ಹೇಳುವಂತಿಲ್ಲ ಎನ್ನುತ್ತಾಳೆ ರತ್ನಿ. ಹೇಳುತ್ತೇನೆ ಕಣೆ, ಇನ್ನೂ ಜಾಸ್ತಿನೇ ಹೇಳುತ್ತೇನೆ. ನೀನು ನೆಟ್ಟಗಿದ್ದರೆ ನನ್ನ ಮಗ ನಿನ್ನ ಸಹವಾಸಕ್ಕೆ ಬರುತ್ತಿರಲಿಲ್ಲ. ನನ್ನ ಆಸ್ತಿಯನ್ನು ನುಂಗಲು ನೀವು ಸಂಚು ಮಾಡಿ ನನ್ನ ಮಗನ ತಲೆ ಕೆಡಿಸಿ ನಿಮ್ಮ ಮಾತು ಕೇಳುವ ರೀತಿ ಮಾಡಿಕೊಂಡಿದ್ದೀರಾ. ನಿಮ್ಮಂಥ ಮಾನಗೆಟ್ಟ ಜನರನ್ನು ನಾನು ಎಲ್ಲೂ ನೋಡಿಲ್ಲ ಎಂದು ಕಮಲಮ್ಮ ನಾಲಿಗೆಯನ್ನು ಅರಿಬಿಡುತ್ತಾರೆ. ಕಮಲಮ್ಮ, ನಾಲಿಗೆ ಹಿಡಿತದಲ್ಲಿ ಇಟ್ಟು ಮಾತನಾಡು. ಯಾರನ್ನು ನೀನು ಮಾನಗೆಟ್ಟವರು ಎನ್ನುವುದು? ಬದ್ರಿ ತಾಯಿ ಅಂತ ಸುಮ್ಮನೆ ಇದ್ದೇನೆ. ಈ ಮಾತು ನಿನ್ನ ಬಿಟ್ಟು ಬೇರೊಬ್ಬರು ಆಡಿದ್ದರೆ ಇಷ್ಟೊತ್ತಿಗೆ ಅವರಿಗೆ ಒಂದು ಗತಿ ಕಾಣಿಸುತ್ತಿದ್ದೆ. ಹೇಯ್, ನಾನು ನಿನ್ನ ಮಗನನ್ನೇ ಮದುವೆಯಾಗುವುದು. ನೀನು ಏನು ಮಾಡುತ್ತೀಯ ಅಂತ ನಾನು ನೋಡೇ ಬಿಡುತ್ತೇನೆ. ನೀನೇ ನನ್ನನ್ನು ಸೊಸೆ ಎಂದು ನಿನ್ನ ಮನೆಯ ಒಳಗೆ ಬಿಟ್ಟುಕೊಳ್ಳುತ್ತೀಯ. ಹಾಗೆ ಮಾಡಿಲ್ಲವೆಂದರೆ ನನ್ನ ಹೆಸರು ರತ್ನಿಯೇ ಅಲ್ಲ ಕಣೆ ಎನ್ನುತ್ತಾಳೆ ರತ್ನಿ. ಏನೇ, ನನ್ನ ಮುಂದೆನೇ ನನ್ನ ಮಗನನ್ನು ಮದುವೆಯಾಗಿ ತೋರಿಸುತ್ತೇನೆ ಅಂತ ಸವಾಲು ಹಾಕುತ್ತೀಯ? ನಿನ್ನ ನಡ ಮುರಿದು ಹಾಕಿದರೆ ನನ್ನ ಮಗ ನಿನ್ನ ಸಹವಾಸಕ್ಕೆ ಬರುವುದನ್ನು ನಿಲ್ಲಿಸುತ್ತಾನೆ ಎಂದು ರತ್ನಿಯ ಕೂದಲಿಗೆ ಕೈ ಹಾಕಿ ಅವಳ ಕೆನ್ನೆಗೆ 2 ಏಟು ಹೊಡೆಯುತ್ತಾರೆ ಕಮಲಮ್ಮ. ರತ್ನಿಗೆ ತಿರುಗಿಸಿ ಹೊಡೆಯುವುದಕ್ಕೆ ಒಂದೇ ಸೆಕೆಂಡು. ಆದರೆ ಬದ್ರಿಯ ತಾಯಿ ಎಂಬ ಗೌರವದಿಂದ ಕಮಲಮ್ಮನ ಹೊಡೆತವನ್ನು ತಿನ್ನುತ್ತಿರುತ್ತಾಳೆ ರತ್ನಿ. ಇಲ್ಲಿ ಜಗಳವಾಡುತ್ತಿರುವ ವಿಷಯವನ್ನು ರತ್ನಿ ಮನೆ ಪಕ್ಕದ ಹುಡುಗ ಬದ್ರಿಗೆ ಫೋನ್ ಮಾಡಿ ತಿಳಿಸಿದ್ದರಿಂದ ಬದ್ರಿಯೂ ಕೂಡ ರತ್ನಿಯ ಮನೆಯ ಕಡೆಗೆ ಬರುತ್ತಿರುತ್ತಾನೆ. ಕಮಲಮ್ಮ ರತ್ನಿಯ ಕೂದಲನ್ನು ಹಿಡಿದು ಅವಳಿಗೆ ಹೊಡೆಯುತ್ತಿದ್ದರೆ ಪಕ್ಕದಲ್ಲಿ ನಿಂತಿದ್ದ ರತ್ನಿಯ ತಾಯಿ, ಅಯ್ಯೋ ರಾಕ್ಷಸಿ, ಬಿಡೆ ನನ್ನ ಮಗಳನ್ನು ಎಂದು ಕಮಲಮ್ಮನವರ ಕೈ ಹಿಡಿದು ಎಳೆಯುತ್ತಿರುತ್ತಾರೆ. ಯಾರನ್ನೇ ನೀನು ರಾಕ್ಷಸಿ ಎನ್ನುವುದು ಎಂದು ಕಮಲಮ್ಮ ರತ್ನಿಯನ್ನು ಬಿಟ್ಟು ರತ್ನಿಯ ತಾಯಿಯ ಕಡೆಗೆ ತಿರುಗಿ ಅವರ ಕೂದಲಿಗೆ ಕೈ ಹಾಕಿ, ಹೇಳೆ ನಿನ್ನ ಮಗಳಿಗೆ ನನ್ನ ಮಗನಿಂದ ದೂರ ಹೋಗಲು ಎಂದು ಕೂದಲನ್ನು ಜಗುತ್ತಿರುತ್ತಾರೆ ಕಮಲಮ್ಮ. ರತ್ನಿಯ ತಾಯಿ ನೋವಿನಿಂದ ಆ ಎಂದು ಕಣ್ಣು ಮುಚ್ಚುತ್ತಾರೆ. ಇಷ್ಟು ಹೊತ್ತು ಸುಮ್ಮನೆ ಇದ್ದ ರತ್ನಿ ತಾಯಿಯ ಕೂದಲನ್ನು ಹಿಡಿದ ತಕ್ಷಣ, ಹೇ ಬಿಡೆ ಕಮಲಮ್ಮ ನನ್ನ ತಾಯಿಯನ್ನು, ಇಲ್ಲದಿದ್ದರೆ ನಾನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ, ಸುಮ್ಮನೆ ಬಿಡು ಎಂದು ಕಮಲಮ್ಮನ ಕೈ ಬಿಡಿಸಲು ನೋಡುತ್ತಾಳೆ ರತ್ನಿ. ಕಮಲಮ್ಮ, ದಯವಿಟ್ಟು ಬಿಡು, ಕೂತು ಮಾತನಾಡೋಣ ಎನ್ನುತ್ತಾರೆ ರತ್ನಿಯ ತಂದೆ. ಬಿಡುವುದಿಲ್ಲ ಕಣಯ್ಯ, ನಿನ್ನ ಮಗಳು ನನ್ನ ಮಗನಿಂದ ದೂರ ಹೋಗುತ್ತೀನಿ ಅಂತ ಹೇಳಿಸು, ಆಗ ಬಿಡುತ್ತೇನೆ ಎನ್ನುತ್ತಾರೆ ಕಮಲಮ್ಮ. ಸುಮ್ಮನೆ ಬಿಟ್ಟರೆ ಸರಿ ಕಮಲಮ್ಮ, ನೀನು ನನಗೆ ಎಷ್ಟಾದರೂ ಹೊಡಿ, ಸಹಿಸುತ್ತೇನೆ. ಆದರೆ ನನ್ನ ಅಪ್ಪ ಅಮ್ಮನ ಸಹವಾಸಕ್ಕೆ ನೀನು ಬರಬೇಡ ಎನ್ನುತ್ತಾಳೆ ರತ್ನಿ. ಬಿಡಲ ಕಣೆ, ಏನೇ ಮಾಡುತ್ತೀಯಾ ಎಂದು ಇನ್ನೂ ಜೋರಾಗಿ ರತ್ನಿಯ ತಾಯಿಯ ಕೂದಲನ್ನು ಎಳೆಯುತ್ತಾರೆ ಕಮಲಮ್ಮ. ನೋಡುವಷ್ಟು ನೋಡಿದ ರತ್ನಿ ಅಲ್ಲೇ ಇದ್ದ ಕಲ್ಲನ್ನು ತೆಗೆದುಕೊಂಡು ಕಮಲಮ್ಮನವರ ಹಣೆಗೆ ಬಿರುಸಾಗಿ ಹೊಡೆಯುತ್ತಾಳೆ. ರತ್ನಿ ಹೊಡೆದ ತಕ್ಷಣ ಕಮಲಮ್ಮನವರ ಹಣೆ ತೂತಾಗಿ ರಕ್ತ ಚಿಮ್ಮುತ್ತದೆ. ನೋವಿಗೆ ಕಮಲಮ್ಮ ರತ್ನಿಯ ತಾಯಿಯ ಕೂದಲನ್ನು ಬಿಟ್ಟು ಅಮ್ಮ ಎಂದು ಕೂಗುತ್ತಾ ಹಣೆಯನ್ನು ಹಿಡಿದುಕೊಂಡು ಕೆಳಗೆ ಬೀಳುತ್ತಾರೆ. ಅದೇ ಸಮಯಕ್ಕೆ ಬದ್ರಿ ರತ್ನಿಯ ಮನೆಯ ಮುಂದೆ ಬಂದು ನಿಲ್ಲುತ್ತಾನೆ. ರತ್ನಿ ಕಮಲಮ್ಮನವರಿಗೆ ಕಲ್ಲಿನಿಂದ ಹೊಡೆದುದನ್ನು ದೂರದಿಂದಲೇ ನೋಡಿದ ಬದ್ರಿ ಕೋಪದಿಂದ ರತ್ನಿಯ ಬಳಿ ಬಂದು ಅವಳ 2 ಕೆನ್ನೆಗೆ ಬಿರುಸಾಗಿ ಹೊಡೆದು ಕೆಳಗೆ ಬಿದ್ದಿದ್ದ ಕಮಲಮ್ಮನವರನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು, ಅಮ್ಮ ಅಮ್ಮ
ಎಂದು ಕೂಗುತ್ತಾ ಅವರ ಹಣೆಯಲ್ಲಿ ಜಿನುಗುತ್ತಿದ್ದ ರಕ್ತವನ್ನು ತಾನು ಕತ್ತಿನಲ್ಲಿ ಸುತ್ತಿಕೊಂಡಿದ್ದ ಟವೆಲ್ನಿಂದ ಸೀಟುತ್ತಾನೆ. ಕಮಲಮ್ಮ ನೋವಿನಿಂದ ನರಳುತ್ತಿರುತ್ತಾರೆ. ಕಮಲಮ್ಮ ಮಗ ಬಂದಿರುವುದು ಗೊತ್ತಾಗಿ ಬೇಕೆಂದೇ ಇನ್ನೂ ಜೋರಾಗಿ ನರಳಾಡಲು ಶುರು ಮಾಡುತ್ತಾರೆ. ರತ್ನಿ ಮನೆಯೊಳಗಿಂದ ನೀರನ್ನು ತಂದು, ಬದ್ರಿ, ನೀರನ್ನು ಕುಡಿಸು, ಸಮಾಧಾನವಾಗುತ್ತಾರೆ ಎನ್ನುತ್ತಾಳೆ ರತ್ನಿ. ನೀರಿನ ಚೊಂಬನ್ನು ತೆಗೆದುಕೊಂಡು ಬಿರುಸಾಗಿ ನೆಲಕ್ಕೆ ಬೀಸಿದ ಬದ್ರಿ, ನಿನ್ನ ಕನಿಕರ ನನ್ನ ಅಮ್ಮನಿಗೆ ಬೇಡ. ಏನೋ ದೊಡ್ಡವರು 4 ಮಾತು ಹೆಚ್ಚಾಗಿ ಮಾತನಾಡುತ್ತಾರೆ, ಅದಕ್ಕೆ ಸುಮ್ಮನೆ ಇರದೆ ನನ್ನ ಅಮ್ಮನ ಒಡೆಯುವಷ್ಟು ಧೈರ್ಯ ಬಂದಿದೆಯೇ ನಿನಗೆ? ಇನ್ನು ಮುಂದೆ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ ಎಂದು ಹೇಳಿ ಬದ್ರಿ ತಾಯಿಯನ್ನು ಎತ್ತಿಕೊಂಡು ತನ್ನ ಬೈಕಿಗೆ ನಿಧಾನವಾಗಿ ಕೂರಿಸಿ ಆಸ್ಪತ್ರೆಯ ಕಡೆಗೆ ಹೋಗುತ್ತಾನೆ. ರತ್ನಿ ಅವರು ಹೋಗುವುದನ್ನೇ ನೋಡುತ್ತಾ ಸಪ್ಪೆ ಮುಖ ಮಾಡಿ ನಿಲ್ಲುತ್ತಾಳೆ. ರತ್ನಿಯ ತಂದೆ ರತ್ನಿಯ ಬಳಿ ಬಂದು, ಯಾಕೆ ಮಗಳೇ ಅವರಿಗೆ ಒಡೆಯುವುದಕ್ಕೆ ಹೋದೆ? ಈಗ ನೋಡು ಏನಾಯಿತು ಎನ್ನುತ್ತಾರೆ. ಆ ಕಮಲಮ್ಮ ಅಮ್ಮನ ಕೂದಲಿಗೆ ಕೈ ಹಾಕಿ ಜಗ್ಗುತ್ತಿದ್ದರೆ ನಾನು ಸುಮ್ಮನೆ ಇರಬೇಕಾ? ಬಿಡಿಸಲು ಎಷ್ಟು ಪ್ರಯತ್ನ ಮಾಡಿದೆ, ಅವರು ಬಿಟ್ಟರ? ಅದಕ್ಕೆ ಕೋಪ ಬಂದು ಒಡೆದು ಬಿಟ್ಟೆ ಅಪ್ಪ ಎನ್ನುತ್ತಾಳೆ ರತ್ನಿ. ಆದರೆ ಇದು ಬದ್ರಿಗೆ ಗೊತ್ತಿಲ್ಲವಲ್ಲಮ್ಮ, ಕಣ್ಣು ಮುಂದೆ ಕಾಣಿಸಿಕೊಳ್ಳಬೇಡ ಎಂದು ಹೇಳಿ ಹೋಗಿಬಿಟ್ಟ ಎನ್ನುತ್ತಾರೆ ರತ್ನಿಯ ತಾಯಿ. ಅವನು ಹೇಳಿಬಿಟ್ಟರೆ ನಾನು ಸುಮ್ಮನಾಗಿ ಬಿಡುತ್ತೇನಾ? ಏನೋ ಕೋಪದಲ್ಲಿ ಹಾಗೆ ಹೇಳಿದ್ದಾನೆ ಅಷ್ಟೆ. ನಾನು ಈಗಲೇ ಆಸ್ಪತ್ರೆಗೆ ಹೋಗುತ್ತೇನೆ. ಈಗ ನಾನು ಅಲ್ಲಿ ಇರಬೇಕು ಎನ್ನುತ್ತಾಳೆ ರತ್ನಿ. ಈಗ ಬೇಡ ಮಗಳೇ, ಬದ್ರಿಗೆ ನಿನ್ನ ಮೇಲೆ ಕೋಪವಿರುತ್ತದೆ. ನಿನ್ನನ್ನು ನೋಡಿದರೆ ಇನ್ನೂ ಕೂಗಾಡುತ್ತಾನೆ ಎನ್ನುತ್ತಾರೆ ರತ್ನಿಯ ತಂದೆ. ಕೂಗಾಡಿದರೆ ಕೂಗಾಡಲಿ ಬಿಡಿಯಪ್ಪ, ಹಾಗಂತ ನಾನು ಇಲ್ಲೇ ಇರುವುದಕ್ಕೆ ಆಗುತ್ತದ ಎಂದು ರತ್ನಿ ತನ್ನ TVS ಗಾಡಿಯಿಂದ ಆಸ್ಪತ್ರೆಗೆ ಹೊರಡುತ್ತಾಳೆ. ರತ್ನಿ ಆಸ್ಪತ್ರೆಯ ಮುಂದೆ ನಿಂತಿದ್ದಾಳೆ. ಒಂದು ಕೈಯಲ್ಲಿ 2 ಎಳೆನೀರು, ಇನ್ನೊಂದು ಕೈಯಲ್ಲಿ ಹಣ್ಣಿನ ಕವರ್ ಹಿಡಿದಿದ್ದಾಳೆ. ಬರುವುದೇನೋ ಬಂದು ಬಿಟ್ಟಳು. ಆದರೆ ಬದ್ರಿಯ ಮುಂದೆ ಹೋಗಿ ನಿಲ್ಲಲು ಭಯ. ರತ್ನಿ, ಆಗಬಾರದು ಆಗಿ ಹೋಗಿದೆ. ಈಗ ಭಯಪಟ್ಟು ನಿಂತರೆ ಏನೂ ಪ್ರಯೋಜನವಿಲ್ಲ. ಬದ್ರಿಗೆ ಈಗ ನಿನ್ನ ಮೇಲೆ ಕೋಪವಿರುತ್ತದೆ. ಅವನು ಏನೇ ಹೇಳಿದರೂ ಸುಮ್ಮನೆ ತಲೆ ತಗ್ಗಿಸಿ ನಿಂತು ಬಿಡು ಎಂದು ರತ್ನಿ ತನಗೇ ತಾನೇ ಧೈರ್ಯ ಹೇಳಿಕೊಂಡು ಆಸ್ಪತ್ರೆಯ ಒಳಗೆ ಹೋದಳು. ಆಸ್ಪತ್ರೆಯಲ್ಲಿ ರತ್ನಿಯನ್ನು ನೋಡಿದ ಬದ್ರಿಗೆ ಕೋಪ ಹೆಚ್ಚಾಗುತ್ತದೆ. ಮಾಡುವುದೆಲ್ಲವನ್ನು ಮಾಡಿ ಈಗ ಎಳನೀರು ಹಣ್ಣು ತಂದಿದ್ದೀಯಾ? ನನ್ನ ಕಣ್ಣ ಮುಂದೆ ಬರಬೇಡ ಎಂದು ಹೇಳಿರಲಿಲ್ಲವಾ? ಇಷ್ಟು ದಿನ ಬೇರೆಯವರಿಗೆ ಒಡೆಯುತ್ತಿದ್ದೆ, ನಾನು ನೋಡುತ್ತಾ ಸುಮ್ಮನೆ ಇರುತ್ತಿದ್ದೆ. ಆದರೆ ಈಗ ನನ್ನ ಅಮ್ಮನಿಗೆ ಒಡೆಯುವ ಧೈರ್ಯ ಮಾಡಿದ್ದೀಯಾ? ಎಷ್ಟು ಕೊಬ್ಬಿರಬೇಕು ನೀನು ಎನ್ನುತ್ತಾನೆ. ಬದ್ರಿ, ಬೇರೆಯವರು ತಪ್ಪು ಮಾಡುತ್ತಿದ್ದರು, ಅದಕ್ಕೆ ನಾನು ಒಡೆಯುತ್ತಿದ್ದೆ ಎನ್ನುತ್ತಾಳೆ ರತ್ನಿ. ಅದಕ್ಕೆ ನನ್ನ ಅಮ್ಮ ನಿನ್ನ ಮನೆಯ ಮುಂದೆ ಬಂದು ಜಗಳವಾಡುತ್ತಿದ್ದಾರೆ ಎಂದು ಅವರಿಗೆ ಒಡೆದು ಬಿಟ್ಟ ಎನ್ನುತ್ತಾನೆ ಬದ್ರಿ. ಬದ್ರಿ, ನಾನು ಮೊದಲು ಒಡೆಯಲಿಲ್ಲ, ನಿನ್ನ ಅಮ್ಮನೇ ನನ್ನ ಕೂದಲನ್ನು ಜಗ್ಗಿ ನನಗೆ ಹೊಡೆದಿದ್ದು ಎನ್ನುತ್ತಾಳೆ ರತ್ನಿ. ದೊಡ್ಡವರು ಚಿಕ್ಕವರಿಗೆ ಒಡೆದರೆ ಏನು ತಪ್ಪು? ಅಷ್ಟಕ್ಕೆ ನೀನು ನನ್ನ ಅಮ್ಮನಿಗೆ ಒಡೆದು ಬಿಡುವುದಾ? ನನ್ನ ಅಮ್ಮ ಘಾಟಿ ಎಂದು ಗೊತ್ತು ತಾನೆ? ಏನಾದರೂ ಬೈದುಕೊಳ್ಳಲಿ ಎಂದು ಸುಮ್ಮನಿದ್ದರೆ ಆಗುತ್ತಿತ್ತು ಎನ್ನುತ್ತಾನೆ ಬದ್ರಿ. ಅಯ್ಯೋ, ಅವರು ನನಗೆ ಒಡೆದಿದ್ದಕ್ಕೆ ನಾನು ಅವರಿಗೆ ಒಡೆಯಲಿಲ್ಲ ಬದ್ರಿ. ನಿನ್ನ ಅಮ್ಮ ನನ್ನ ತಾಯಿಯ ಕೂದಲನ್ನು ಹಿಡಿದು ಎಳೆಯುತ್ತಿದ್ದರು. ಎಷ್ಟು ಬಿಡಿಸಲು ಪ್ರಯತ್ನ ಪಟ್ಟರೂ ಅವರು ಬಿಡಲಿಲ್ಲ. ಅದಕ್ಕೆ ಕೋಪದಲ್ಲಿ ಒಡೆದು ಬಿಟ್ಟೆ ಅಷ್ಟೇ. ತಪ್ಪಾಯಿತು ಬದ್ರಿ ಎನ್ನುತ್ತಾಳೆ ರತ್ನಿ. ಓ, ಅಷ್ಟಕ್ಕೆ ನನ್ನ ಅಮ್ಮನ ತಲೆ ಒಡೆದು ಬಿಟ್ಟ? ನೋಡು ರತ್ನಿ, ನನಗೆ ನೀನೆಂದರೆ ಎಷ್ಟು ಇಷ್ಟವೋ ಇನ್ನೂ 10ರಷ್ಟು ನನಗೆ ನನ್ನ ಅಮ್ಮ ಎಂದರೆ ಇಷ್ಟ. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡ ನನ್ನ ಅಮ್ಮ ನನ್ನನ್ನು ಸಾಕಲು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ. ಒಬ್ಬಂಟಿ ಹೆಣ್ಣಾಗಿ ಬೆಳೆದಿದ್ದರಿಂದ ಅವರ ಬಾಯಿ ಸ್ವಲ್ಪ ಜೋರು ಅಷ್ಟೆ. ಚಿಕ್ಕ ವಯಸ್ಸಿನಿಂದಲೂ ಅಂಜಲಿಯನ್ನೇ ತನ್ನ ಸೊಸೆಯಾಗಿ ಮಾಡಿಕೊಳ್ಳಬೇಕು ಎಂಬ ಆಸೆಯಿಂದ ಅವರಿಗೆ ಅಂಜಲಿ ಜಾಗದಲ್ಲಿ ನಿನ್ನನ್ನು ನೋಡಲು ಇಷ್ಟವಾಗುತ್ತಿಲ್ಲ ಅಷ್ಟೆ. ಹಾಗಂತ ನಾನು ಅಂಜಲಿಯನ್ನು ಮದುವೆಯಾಗುತ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ನನ್ನ ಅಮ್ಮನ ವಿರೋಧವನ್ನು ಕಟ್ಟಿಕೊಂಡು ನಿನ್ನನ್ನು ಮದುವೆಯಾಗಲು ನಿಂತಿದ್ದೇನೆ. ಆದರೆ ನೀನು ಮದುವೆಯಾಗುವುದಕ್ಕಿಂತ ಮುಂಚೆನೇ ನನ್ನ ಅಮ್ಮನ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀಯ. ಇನ್ನು ಮದುವೆಯಾದ ಮೇಲೆ ನೀನು ಅವರ ಜೊತೆಗೆ ಇರಬೇಕು. ಆಗ ಇನ್ನೇನು ಮಾಡುತ್ತೀಯಾ ಎಂದು ನನಗೆ ಭಯವಾಗುತ್ತಿದೆ. ಇಷ್ಟು ಚಿಕ್ಕ ವಿಷಯಕ್ಕೆ ಅವರ ತಲೆ ಹೊಡೆದ ನೀನು ಸೊಸೆಯಾಗಿ ಬಂದ ಮೇಲೆ ಇಬ್ಬರಿಗೂ ಹೊಂದಾಣಿಕೆಯಾಗುತ್ತದಾ? ಹಾಗಂತ ನಿನ್ನನ್ನು ಮದುವೆಯಾದೆ ಎಂದಾಕ್ಷಣ ನನ್ನ ಅಮ್ಮನನ್ನು ಬಿಟ್ಟು ನಿನ್ನ ಜೊತೆ ಇರುವುದಕ್ಕೆ ಆಗುವುದಿಲ್ಲ. ನನ್ನ ಅಮ್ಮನನ್ನು ಬಿಟ್ಟು ನಾನು ಇರುವುದಿಲ್ಲ. ನಿನಗೂ ಬಾಯಿ ಜಾಸ್ತಿ, ನನ್ನ ಅಮ್ಮನಿಗೂ ಬಾಯಿ ಜಾಸ್ತಿ. ನಿನ್ನನ್ನು ನಾನು ಕಟ್ಟಿಕೊಂಡರೆ ನಾನು ಸಾಯುವ ತನಕ ನಿಮ್ಮ ಜಗಳವನ್ನೇ ನೋಡುತ್ತಾ ಇರಬೇಕಾಗುತ್ತದೆ.
ಇಬ್ಬರೂ ಯಾವತ್ತೂ ಒಂದಾಗುವುದಿಲ್ಲ. ನಿಮ್ಮಿಬ್ಬರ ಮಧ್ಯೆ ನಾನು ಸಾಯಬೇಕಾಗುತ್ತದೆ ಎನ್ನುತ್ತಿದ್ದಂತೆಯೇ ಅವರ ಬಳಿ ಡಾಕ್ಟರ್ ಬರುತ್ತಾರೆ. ಬದ್ರಿ ಮಾತು ನಿಲ್ಲಿಸಿ, ಡಾಕ್ಟರ್, ನನ್ನ ಅಮ್ಮ ಹೇಗಿದ್ದಾರೆ, ನೋಡಬಹುದಾ ಎನ್ನುತ್ತಾನೆ. ಸೀರಿಯಸ್ ಏನೂ ಇಲ್ಲ, ಸ್ವಲ್ಪ ಹಣೆಗೆ ಏಟಾಗಿ ರಕ್ತ ಬಂದಿದೆ. ವಯಸ್ಸಾಗಿದೆಯಲ್ಲವಾ, ಗಾಯ ವಾಸಿಯಾಗುವುದಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ. ನೀವು ಮನೆಗೆ ಕರೆದುಕೊಂಡು ಹೋಗಬಹುದು ಎನ್ನುತ್ತಾ ಡಾಕ್ಟರ್ ಮಾತ್ರೆ ಚೀಟಿಯನ್ನು ಬದ್ರಿಗೆ ಕೊಟ್ಟು ಹೋಗುತ್ತಾರೆ. ರತ್ನಿ ಬದ್ರಿಯನ್ನೇ ನೋಡುತ್ತಿರುತ್ತಾಳೆ. ಬದ್ರಿ, ಏನು ಆ ರೀತಿ ನೋಡುತ್ತಿದ್ದೀಯಲ್ಲ ಎನ್ನುತ್ತಾನೆ. ಏನೋ ಮಾತನಾಡುತ್ತಿದ್ದಲ್ಲ, ಡಾಕ್ಟ್ರು ಬಂದರು ಅಂತ ಸುಮ್ಮನೆ ಆದಲ್ಲ, ಮುಂದಿನ ಮಾತುಗಳನ್ನು ಕಂಟಿನ್ಯೂ ಮಾಡುತ್ತೀಯಾ ಏನೋ ಎಂದು ನೋಡುತ್ತಿದ್ದೆ ಬದ್ರಿ ಎನ್ನುತ್ತಾಳೆ ರತ್ನಿ. ನಿನ್ನ ಬಳಿ ಮಾತನಾಡಲು ಇನ್ನೇನು ಉಳಿದಿಲ್ಲ, ನೀನು ಹೋಗು ಎನ್ನುತ್ತಾನೆ ಬದ್ರಿ. ಆದರೆ ಮಾತನಾಡಲು ನನ್ನ ಬಳಿ ತುಂಬ ಮಾತುಗಳಿವೆ ಬದ್ರಿ. ನನ್ನ ಬಾಯಿ ಜೋರು ಅಂತ ನಿನಗೆ ಇವಾಗ ಗೊತ್ತಾಯಿತಾ ಬದ್ರಿ? ನನ್ನನ್ನು ನೀನು ಚಿಕ್ಕ ವಯಸ್ಸಿನಿಂದಲೂ ನೋಡುತ್ತಿದ್ದೀಯ. ಆಗಿನಿಂದಲೂ ನಾನು ಇದೇ ರೀತಿ ಜೋರು ಇರುವುದು. ಆದರೆ ಈಗ ಮಾತ್ರ ನಾನು ನಿನಗೆ ಸಮಸ್ಯೆಯಾಗಿ ಕಾಣುತ್ತಿದ್ದೇನೆ ಅಲ್ಲವಾ? ನಿನಗೆ ಹೇಗೆ ನಿನ್ನ ಅಮ್ಮನ ಮೇಲೆ ಇಷ್ಟು ಪ್ರೀತಿ ಇದೆಯೋ, ನನಗೂ ನನ್ನ ಅಮ್ಮನ ಮೇಲೆ ಪ್ರೀತಿ ಇಲ್ಲವಾ? ನಿನ್ನ ಅಮ್ಮ ನನಗೆ ಎಷ್ಟೇ ಹೊಡೆದರೂ ಸುಮ್ಮನಿದ್ದೆ. ನನ್ನ ಬಗ್ಗೆ, ನನ್ನ ಮನೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಗಳು ಸುಮ್ಮನಿದ್ದೆ. ಆದರೆ ನಿನ್ನ ಅಮ್ಮ ನನ್ನ ತಾಯಿಯ ತಲೆ ಕೂದಲನ್ನು ಹಿಡಿದು ಎಳೆಯುತ್ತಿರುವಾಗ ನನಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಕೋಪದಿಂದ ಕದಿನಲ್ಲಿ ಹೊಡೆದುಬಿಟ್ಟೆ ಅಷ್ಟೆ. ಆದರೆ ನಾನೇನು ಅಷ್ಟು ಜೋರಾಗಿ ಹೊಡೆದಿಲ್ಲ ಬದ್ರಿ. ನಾನು ನಿನ್ನ ಅಮ್ಮನ ಜೊತೆ ಹೊಂದಾಣಿಕೆಯಾಗುವುದಿಲ್ಲ, ಇಬ್ಬರಿಗೂ ಸರಿಯಾಗುವುದಿಲ್ಲ ಎಂದು ನಿನಗೆ ಈಗ ಅನ್ನಿಸುತ್ತಿದೆಯಾ? ಇದೆಲ್ಲ ನನ್ನ ಬಳಿ ಪ್ರೀತಿಯನ್ನು ಹೇಳಿಕೊಳ್ಳುವಾಗ ನಿನ್ನ ಯೋಚನೆಗೆ ಬರಲಿಲ್ಲವಾ? ನಾನೇನು ನನಗೋಸ್ಕರ ನಿನ್ನ ಅಮ್ಮನನ್ನು ಬಿಟ್ಟು ಬಾ ಎಂದು ನಾನು ಯಾವತ್ತೂ ಹೇಳಿಲ್ಲ. ನೀನೇ ಹೇಳುವ ಹಾಗೆ ನಮ್ಮ ಮದುವೆಯಾದರೆ ನಿನಗೂ ನೆಮ್ಮದಿ ಇಲ್ಲ, ನಿನ್ನ ಅಮ್ಮನಿಗೂ ನೆಮ್ಮದಿ ಇಲ್ಲ. ನಿನ್ನ ಮದುವೆಯಾದೆ ಎಂಬ ಕೋಪಕ್ಕೆ ನಿನ್ನ ಅಮ್ಮ ನನ್ನ ಅಪ್ಪ ಅಮ್ಮನನ್ನು ಬೈದು ಅವಮಾನಿಸುವುದು ಬೇಡ. ನನ್ನಿಂದ ನನ್ನ ಅಪ್ಪ ಅಮ್ಮನೂ ಕೂಡ ನೋವು ಅನುಭವಿಸುವ ಹಾಗಾಗುತ್ತದೆ. ನಿನಗೆ ಹೇಗೆ ನಿನ್ನ ಅಮ್ಮ ಮುಖ್ಯವೋ, ನನಗೂ ನನ್ನ ಅಪ್ಪ ಅಮ್ಮ ಮುಖ್ಯ. ಅವರ ಮಾತನ್ನು ಕೇಳದೆ ಅವರ ವಿರುದ್ಧವಾಗಿ ನಿನ್ನನ್ನು ಮದುವೆಯಾಗಲು ನಿಂತಿದ್ದೆ. ಆದರೆ ಅವರು ಹೇಳುವುದೇ ಸರಿ ಎಂದು ಈಗ ನನಗೆ ಗೊತ್ತಾಗುತ್ತಿದೆ. ನನ್ನ ಅಪ್ಪ ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ನೀನು ಬದ್ರಿಯನ್ನು ಮದುವೆಯಾದರೆ ಸಾಯುವ ತನಕ ನೆಮ್ಮದಿಯಾಗಿರುವುದಕ್ಕೆ ಆಗುವುದಿಲ್ಲ ಎಂದು. ಆದರೆ ನಾನೇ ಅವರ ಮಾತನ್ನು ಕೇಳಲಿಲ್ಲ ಎಂದು ಹೇಳಿ ನಿಟ್ಟುಸಿರು ಬಿಟ್ಟು ಕೈಯಲ್ಲಿದ್ದ ಎಳನೀರು ಮತ್ತು ಹಣ್ಣುಗಳನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು, ನಾನು ಹೊರಡುತ್ತೇನೆ ಬದ್ರಿ, ಅತ್ತೆಯನ್ನು ಹುಷಾರಾಗಿ ನೋಡಿಕೊ ಎಂದು ಹೇಳಿ ಮುಂದೆ ಹೋಗುತ್ತಾಳೆ ರತ್ನಿ. ಬದ್ರಿಗೆ ರತ್ನಿ ಹೋಗುತ್ತಿದ್ದರೆ ಏನೋ ಒಂಥರ ತಳಮಳ. ರತ್ನಿ ಆಸ್ಪತ್ರೆಯ ಬಾಗಿಲಿನಿಂದ ಹೊರಗೆ ಹೋಗುವುದಕ್ಕಿಂತ ಮುಂಚೆಯೇ ಓಡಿ ಹೋಗಿ ಅವಳ ಕೈಯನ್ನು ಹಿಡಿದ ಬದ್ರಿ, ನೋಡು ರತ್ನಿ, ನಾನು ಕೋಪದಲ್ಲಿ ಏನೇನೋ ಮಾತನಾಡಿದೆ ಅಷ್ಟೆ. ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ನನ್ನಿಂದ ದೂರವಾಗುತ್ತೀನಿ ಎಂಬ ಕನಸನ್ನು ಮಾತ್ರ ಕಾಣಬೇಡ. ನನಗೆ ನಿನ್ನನ್ನು ನೋಯಿಸುವ ಉದ್ದೇಶ ಯಾವುದೂ ಇಲ್ಲ. ನನಗೆ ನನ್ನ ತಾಯಿಯನ್ನು ಬಿಟ್ಟು ಇರಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಎನ್ನುತ್ತಾನೆ ಬದ್ರಿ. ರತ್ನಿ ಏನೂ ಹೇಳದೆ ಅವನಿಂದ ಕೈ ಬಿಡಿಸಿಕೊಂಡು ಹೋಗುತ್ತಾಳೆ. ಬದ್ರಿ ಅವಳು ಹೋಗುವುದನ್ನೇ ನೋಡುತ್ತಾ, ನಾನು ಕೋಪದಲ್ಲಿ ಏನೇನೋ ಮಾತನಾಡಿಬಿಟ್ಟೆ, ಅದಕ್ಕೆ ಕೋಪ ಬಂದು ನನ್ನ ಜೊತೆ ಮಾತನಾಡದೆ ಹೋಗುತ್ತಿದ್ದಾಳೆ. ಇರಲಿ, 2 ದಿನವಾದ ಮೇಲೆ ಅವಳೇ ಸರಿ ಹೋಗುತ್ತಾಳೆ ಎಂದು ತನ್ನ ತಾಯಿಯನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಕಳೆದ 2 ದಿನದಿಂದ ಬದ್ರಿ ರತ್ನಿ ಮುಖವನ್ನೇ ನೋಡಿಲ್ಲ. ಎಷ್ಟೇ ಮೆಸೇಜು ಕಾಲು ಮಾಡಿದರೂ ಅವಳಿಂದ ಉತ್ತರವಿಲ್ಲ. ನೋಡುವಷ್ಟು ನೋಡಿದ ಬದ್ರಿ ಮಾರನೇ ದಿನ ರತ್ನಿಯನ್ನು ಅರಸುತ್ತಾ ಅವರ ಮನೆಗೆ ಹೋಗುತ್ತಾನೆ. ಆದರೆ ರತ್ನಿ ಮಾತ್ರ ತನ್ನ ಅಮ್ಮ ಮಾಡಿದ ಮೀನಿನ ಸಾಂಬಾರಿನಲ್ಲಿ ಮೀನಿನ ಮುಳ್ಳುಗಳನ್ನು ನಿಧಾನವಾಗಿ ಬಿಡಿಸುತ್ತಾ ತಿನ್ನುತ್ತಿದ್ದಾಳೆ. ಅದನ್ನು ನೋಡಿದ ಬದ್ರಿಗೆ ಕೋಪ ಬರುತ್ತದೆ. ಬದ್ರಿ ಮನೆ ಬಾಗಿಲಿಗೆ ಬಂದು ತನ್ನನ್ನು ನೋಡುತ್ತಿದ್ದಾನೆ ಎಂದು ರತ್ನಿಗೂ ಗೊತ್ತಿದ್ದರೂ ಏನೂ ಹೇಳದೆ ತನ್ನ ಪಾಡಿಗೆ ತಾನು ಮೀನಿನ ಮುಳ್ಳು ಬಿಡಿಸುವುದರಲ್ಲಿ ನಿರತಳಾಗಿದ್ದಾಳೆ. ಬದ್ರಿಯನ್ನು ನೋಡಿದ ರತ್ನಿಯ ಅಪ್ಪ ಅಮ್ಮ, ಬಾ ಬದ್ರಿ ಒಳಗಡೆ, ಯಾಕೆ ಅಲ್ಲೇ ನಿಂತೆ ಎಂದು ಕರೆಯುತ್ತಾರೆ. ಬದ್ರಿ ಒಳಗೆ ಬರುತ್ತಾ, ಏನು ನಿಮ್ಮ ಮಗಳ ನಾಟಕ? ನಾನು 2 ದಿನದಿಂದನೂ ಕಾಲ್ ಮೆಸೇಜ್ ಮಾಡುತ್ತಲೇ ಇದ್ದೇನೆ, ಯಾಕೆ ಫೋನ್ ರಿಸೀವ್ ಮಾಡುತ್ತಿಲ್ಲ ಅವಳು ಎಂದು ಕೇಳುತ್ತಾನೆ ಬದ್ರಿ. ನಮಗೂ ಗೊತ್ತಿಲ್ಲ ಬದ್ರಿ, ನಾವು ಕೇಳಿದರೂ ಉತ್ತರ ಕೊಡುವ ಹೆಣ್ಣಲ್ಲ ಅವಳು, ನೀನೇ ಅವಳ ಬಳಿ ಮಾತನಾಡಿಕೊ ಎನ್ನುತ್ತಾರೆ ರತ್ನಿಯ ಅಮ್ಮ. ಅಮ್ಮ,
ನಾನು ಮಾತನಾಡುವುದು ಏನೂ ಇಲ್ಲ ಎನ್ನುತ್ತಾಳೆ ರತ್ನಿ. ಏನು ಆಟ ಆಡುತ್ತಿದ್ದೀಯಾ? 2-3 ದಿನದಿಂದ ನನಗೆ ಕಾಣಿಸಿಕೊಳ್ಳದೆ ನನ್ನ ಫೋನ್ ರಿಸೀವ್ ಮಾಡಿ ಮಾತನಾಡದೆ ಇದ್ದೀಯಲ್ಲ, ಯಾಕೆ ಎನ್ನುತ್ತಾನೆ ಬದ್ರಿ. ನೋಡು ಬದ್ರಿ, ನಾನು ನಿನ್ನ ಜೊತೆ ಮಾತನಾಡುವುದು, ನಿನ್ನ ಜೊತೆ ಊರು ಸುತ್ತುವುದು ನಿನ್ನ ಅಮ್ಮನಿಗೆ ಹಿಡಿಸುವುದಿಲ್ಲ. ಮತ್ತೆ ನಮ್ಮಿಬ್ಬರನ್ನು ಜೊತೆಯಲ್ಲಿ ನೋಡಿ ಅವತ್ತಿನ ರೀತಿ ಮತ್ತೆ ನಿನ್ನ ಅಮ್ಮ ಮನೆಯ ಬಾಗಿಲಿಗೆ ಬಂದು ಜಗಳವಾಡುವುದು ಬೇಡವೆಂದು ನಾನು ನಿನ್ನಿಂದ ದೂರವಿದ್ದೇನೆ ಎನ್ನುತ್ತಾಳೆ ರತ್ನಿ. ಅದಕ್ಕೆ ನೀನು ನನ್ನನ್ನು ಬಿಟ್ಟು ಬಿಡಬೇಕು ಎಂದುಕೊಂಡಿದ್ದೀಯಾ ಎಂದು ಕೋಪದಿಂದ ಕೇಳುತ್ತಾನೆ ಬದ್ರಿ. ನಾನೇಕೆ ನಿನ್ನನ್ನು ಬಿಡಲಿ? ಬಿಡುವುದಕ್ಕಲ್ಲ ಪ್ರೀತಿ ಮಾಡಿದ್ದು. ನೀನು ನಿನ್ನ ಅಮ್ಮನನ್ನು ಒಪ್ಪಿಸಿ ನನ್ನ ಮನೆಗೆ ಹೆಣ್ಣು ಕೇಳಲು ಬಾ. ನಿನ್ನ ಅಮ್ಮ ಸಂತೋಷದಿಂದ ನನ್ನನ್ನು ಸೊಸೆ ಮಾಡಿಕೊಳ್ಳಲು ಒಪ್ಪಿದರೆ ಮದುವೆ ಆಗೋಣ ಎನ್ನುತ್ತಾಳೆ ರತ್ನಿ. ಏನು ತಮಾಷೆ ಮಾಡುತ್ತಿದ್ದೀಯಾ? ನನ್ನ ಅಮ್ಮ ಯಾವತ್ತೂ ನಿನ್ನನ್ನು ಸೊಸೆಯಾಗಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಅಂತ ನಿನಗೆ ಗೊತ್ತಿಲ್ಲವೇ ಎನ್ನುತ್ತಾನೆ ಬದ್ರಿ. ನೋಡು ಬದ್ರಿ, ನೀನು ಯಾವ ಸಮಯದಲ್ಲಾದರೂ ಬಂದು ನನಗೆ ತಾಳಿ ಕಟ್ಟುತ್ತೀನಿ ಎಂದಿದ್ದರೂ ನಾನು ಸಂತೋಷದಿಂದ ತಲೆಬಾಗುತ್ತಿದ್ದೆ. ಆದರೆ ನೀನು ಆಸ್ಪತ್ರೆಯಲ್ಲಿ ಆಡಿದ ಮಾತುಗಳು ನನ್ನನ್ನು ಯೋಚಿಸುವಂತೆ ಮಾಡಿದೆ. ನೀನೇ ಹೇಳುವ ಹಾಗೆ ನಾನು ನಿಮ್ಮ ಮನೆ ಸೊಸೆಯಾಗಿ ಬಂದರೆ ನನಗೂ ನಿನ್ನ ಅಮ್ಮನಿಗೂ ಜಗಳ ತಪ್ಪಿದ್ದಲ್ಲ. ಸಾಯುವ ತನಕ ನಾವು ಜಗಳವಾಡುತ್ತಿರಬೇಕಾಗುತ್ತದೆ. ಅದೇ ನಿನ್ನ ಅಮ್ಮನೇ ನನ್ನನ್ನು ಸೊಸೆಯಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡು ನನ್ನ ಮನೆಗೆ ಹೆಣ್ಣು ಕೇಳಲು ಬಂದರೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಆಗ ನಿನಗೆ ನನ್ನನ್ನು ಕಟ್ಟಿಕೊಂಡು ತಪ್ಪು ಮಾಡಿದೆ ಎಂದು ಅನ್ನಿಸುವುದಿಲ್ಲ ಎಂದು ಹೇಳುತ್ತಾಳೆ ರತ್ನಿ. ನೋಡು ರತ್ನಿ, ನಾನು ಆಸ್ಪತ್ರೆಯಲ್ಲಿ ಆಡಿದ ಮಾತುಗಳೆಲ್ಲ ಕೋಪದಲ್ಲಿ ಬಂದ ಮಾತುಗಳು ಅಷ್ಟೇ ಎನ್ನುತ್ತಾನೆ ಬದ್ರಿ. ಕೋಪದಲ್ಲಿಯೇ ಬದ್ರಿ ಸತ್ಯಗಳು ಹೊರಗೆ ಬರುವುದು. ನೀನು ಆಡಿದ ಮಾತುಗಳು ಯಾವುದೂ ತಪ್ಪು ಎಂದು ನಾನು ವಾದಿಸುತ್ತಿಲ್ಲ. ನೀನು ವಾಸ್ತವವನ್ನು ಅರ್ಥ ಮಾಡಿಸಿದೆ. ನಿನ್ನ ಮಾತುಗಳು ನನಗೂ ಸರಿ ಅನ್ನಿಸುತ್ತಿದೆ. ನಿನ್ನ ಅಮ್ಮನ ವಿರೋಧವಾಗಿ ನಾವಿಬ್ಬರು ಮದುವೆಯಾದರೆ ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ಹೇಳುತ್ತಿರುವುದು. ನಿನ್ನ ಅಮ್ಮನನ್ನು ಕರೆದುಕೊಂಡು ಬಂದು ನನ್ನನ್ನು ಹೆಣ್ಣು ಕೇಳಿದರೆ ಮಾತ್ರ ನಾನು ನಿನ್ನನ್ನು ಮದುವೆಯಾಗುವುದು ಎನ್ನುತ್ತಾಳೆ ರತ್ನಿ. ಒಂದು ವೇಳೆ ನನ್ನ ಅಮ್ಮ ಈ ಮದುವೆಗೆ ಒಪ್ಪಲಿಲ್ಲವೆಂದರೆ ಎಂದು ಉಬ್ಬು ಮೇಲೆತ್ತಿ ಕೇಳುತ್ತಾನೆ ಬದ್ರಿ. ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗುವುದಿಲ್ಲ ಎನ್ನುತ್ತಾಳೆ ರತ್ನಿ. ನೋಡು ರತ್ನಿ, ನನಗೆ ಕೋಪ ಬರಿಸಿ ವಧೆ ತಿನ್ನಬೇಡ. ನನ್ನ ಅಮ್ಮ ನಮ್ಮಿಬ್ಬರ ಮದುವೆಗೆ ಯಾವತ್ತೂ ಒಪ್ಪುವುದಿಲ್ಲ. ನಾನು ನನ್ನ ಅಮ್ಮನ ವಿರೋಧವನ್ನು ಕಟ್ಟಿಕೊಂಡು ನಿನ್ನನ್ನು ಮದುವೆಯಾಗುತ್ತಿದ್ದೇನೆ ಎಂದರೆ ನೀನು ನನಗೆ ಎಷ್ಟು ಮುಖ್ಯ ಎಂದು ತಿಳಿದುಕೋ. ಅದನ್ನು ಬಿಟ್ಟು ಈ ರೀತಿ ನನ್ನ ಮನೆಗೆ ಬಂದು ಹೆಣ್ಣು ಕೇಳಲಿ, ನಾನು ಮದುವೆಯಾಗುತ್ತೇನೆ, ಇಲ್ಲದಿದ್ದರೆ ಮದುವೆಯಾಗುವುದಿಲ್ಲ ಎಂದು ಇಲ್ಲಸಲ್ಲದನ್ನು ಮಾತನಾಡಬೇಡ ಎಂದು ಕೋಪದಲ್ಲಿ ಹೇಳುತ್ತಾನೆ ಬದ್ರಿ. ಬದ್ರಿ, ನೀನು ಏನು ಹೇಳಿದರೂ ಅಷ್ಟೇ. ನಿನ್ನ ಅಮ್ಮನ ಒಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಎನ್ನುತ್ತಾಳೆ ರತ್ನಿ. ನಿನ್ನ ಒಪ್ಪಿಗೆಯನ್ನು ಯಾರೇ ಕೇಳಿದ್ದು? ನೀನು ಒಪ್ಪದೆ ಇರು. ನಾನು ಹೇಗೆ ಮದುವೆಯಾಗಬೇಕು ಎಂದು ನನಗೆ ಗೊತ್ತು ಎನ್ನುತ್ತಾನೆ ಬದ್ರಿ. ಹಾಗಂದರೆ ಏನು ಅರ್ಥ ಬದ್ರಿ? ನನ್ನ ಒಪ್ಪಿಗೆ ಇಲ್ಲದೆ ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳುತ್ತಾಳೆ ರತ್ನಿ. ನಿನ್ನ ಒಪ್ಪಿಗೆಯಿಂದಲೇ ಮದುವೆಯಾಗುತ್ತಿದ್ದೆ. ಆದರೆ ಈ ರೀತಿ ಇಲ್ಲಸಲ್ಲದ ನಾಟಕಗಳನ್ನು ಆಡುತ್ತಾ ಕುಂತರೆ ಇನ್ನೇನು ಮಾಡಲಿ ನಾನು ಎನ್ನುತ್ತಾನೆ ಬದ್ರಿ. ನೋಡು ಬದ್ರಿ, ನಾನು ಹೇಳುತ್ತಿರುವುದು ನಮ್ಮ ಒಳ್ಳೆಯದಕ್ಕೆ. ನೀನು ನಿಮ್ಮ ಅಮ್ಮನನ್ನು ಹೇಗಾದರೂ ಮಾಡಿ ಒಪ್ಪಿಸಿ ಕರೆದುಕೊಂಡು ಬಾ. ನಾನು ಖುಷಿಯಿಂದ ನಿನ್ನನ್ನು ಮದುವೆಯಾಗುತ್ತೇನೆ, ಇಲ್ಲದಿದ್ದರೆ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಎನ್ನುತ್ತಾಳೆ ರತ್ನಿ. ಏನೇ ಹೇಳಿದ್ನೇ ಹೇಳುತ್ತೇನೆ ಇದ್ದೀಯಲ್ಲ, ಅದೇಗೆ ನೀನು ನನ್ನನ್ನು ಮದುವೆಯಾಗುವುದಿಲ್ಲವೆಂದು ನೋಡುತ್ತೇನೆ. ನಾಳೆ ಬೆಳಿಗ್ಗೆನೇ ನನಗೂ ನಿನಗೂ ಮದುವೆ ಎನ್ನುತ್ತಾನೆ ಬದ್ರಿ. ಬದ್ರಿ, ತಮಾಷೆ ಮಾಡುತ್ತಿದ್ದೀಯಾ? ನನ್ನನ್ನು ಬಲವಂತದಿಂದ ಮದುವೆಯಾಗಲು ಬಂದರೆ ನಿನ್ನ ತಲೆಯನ್ನು ಒಡೆದು ಹಾಕುತ್ತೇನೆ ಎನ್ನುತ್ತಾಳೆ ರತ್ನಿ. ಒಡೆಯದೆ ಏನು ಮಾಡುತ್ತೀಯ ನೀನು? ನನ್ನ ತಲೆ ಒಡೆದರೂ ಏನೂ ಆಶ್ಚರ್ಯವಿಲ್ಲ. ಅತ್ತೆ ಮಾವ, ನಾಳೆ ಲಕ್ಷ್ಮೀ ದೇವಸ್ಥಾನದಲ್ಲಿ ನನ್ನ ಮತ್ತು ರತ್ನಿಯ ಮದುವೆ. ನಾನು ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಬರುತ್ತೇನೆ. ಈಗಲೇ ಪುರೋಹಿತರಿಗೆ ಹೇಳಿರುತ್ತೇನೆ. ಇವಳನ್ನು ರೆಡಿ ಮಾಡಿ ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ರತ್ನಿ ಅಪ್ಪ ಅಮ್ಮನಿಗೆ ಹೇಳುತ್ತಾನೆ ಬದ್ರಿ. ದುಡುಕಬೇಡ ಬದ್ರಿ, ರತ್ನಿ ಹೇಳುತ್ತಿರುವುದು ಸರಿಯಿದೆ. ನೀನು ಕಮಲಮ್ಮನವರ ಬಳಿ ಮಾತನಾಡಬಹುದಲ್ಲವಾ ಎಂದು ಕೇಳುತ್ತಾರೆ ರತ್ನಿಯ ಅಪ್ಪ. ನಿಮಗೆಲ್ಲ ತಲೆ ಕೆಟ್ಟಿದೆ. ನನ್ನ ಅಮ್ಮ ಇವಳನ್ನು ಒಪ್ಪುವುದಿಲ್ಲ. ಅವರ ಒಪ್ಪಿಗೆಯನ್ನು ಕಾಯುತ್ತಾ ಕೂತರೆ ನಮಗೆ ವಯಸ್ಸಾಗುತ್ತದೆ ಅಷ್ಟೇ. 2 ದಿನಕ್ಕೆ ಇವಳನ್ನು ನೋಡದೆ ನನ್ನ ತಲೆ ಕೆಟ್ಟಿದೆ. ಇನ್ನು ಇವಳಿಂದ ದೂರವಾಗಲು ನನ್ನಿಂದ ಆಗುವುದಿಲ್ಲ.
ನೀವು ಸುಮ್ಮನೆ ಮದುವೆಗೆ ರೆಡಿಯಾಗಿ, ನಾನು ಬೆಳಿಗ್ಗೆ ಬರುತ್ತೇನೆ. ಮದುವೆಯಾದ ಮೇಲೆ ಆಗುವುದನ್ನು ಯೋಚನೆ ಮಾಡುವುದಾ ಎನ್ನುತ್ತಾನೆ ಬದ್ರಿ. ಮದುವೆಯಾದ ಮೇಲೆ ಯೋಚನೆ ಮಾಡುವಂಥದ್ದು ಇನ್ನೇನು ಉಳಿಯುತ್ತದೆ? ಬರೀ ನಿನ್ನ ಅಮ್ಮನ ಬೈಗುಳಗಳು ಮಾತ್ರ ಉಳಿಯುವುದು ಅಷ್ಟೇ ಎನ್ನುತ್ತಾಳೆ ರತ್ನಿ. ಕೇಳಿಸಿಕೊಂಡು ಸುಮ್ಮನೆ ಇದ್ದು ಬಿಡು ಅಷ್ಟೇ ಎನ್ನುತ್ತಾನೆ ಬದ್ರಿ. ಇಲ್ಲ, ನನ್ನ ಕೈಲಿ ಆಗುವುದಿಲ್ಲ, ಈ ಮದುವೆ ಆಗುವುದಿಲ್ಲ, ನಾನು ದೇವಸ್ಥಾನಕ್ಕೆ ಬರುವುದಿಲ್ಲ ಎನ್ನುತ್ತಾಳೆ ರತ್ನಿ. ಬರಲಿಲ್ಲವೆಂದರೆ ಎತ್ತಿಕೊಂಡು ಹೋಗಿ ಬಲವಂತದಿಂದ ಮದುವೆಯಾಗುತ್ತೇನೆ ಅಷ್ಟೇ ಎಂದು ಹೇಳಿ ಬದ್ರಿ ಮನೆಯಿಂದ ಹೊರಗೆ ಹೋಗುತ್ತಾನೆ. ಇದೇನು ಮಗಳೇ, ಬದ್ರಿ ಈ ರೀತಿ ಹೇಳಿ ಹೋಗುತ್ತಿದ್ದಾನಲ್ಲ ಎಂದು ಕೇಳುತ್ತಾರೆ ರತ್ನಿಯ ಅಮ್ಮ. ನಾನು ಹೇಳುತ್ತಿರುವುದು ಯಾಕೆ ಅವನಿಗೆ ಅರ್ಥವಾಗುತ್ತಿಲ್ಲ ಅಂತ ಗೊತ್ತಾಗುತ್ತಿಲ್ಲ ಅಮ್ಮ. ಅವರ ಅಮ್ಮ ಜಗಳಕ್ಕೆ ನಿಂತರೆ ನಾನು ಸುಮ್ಮನೆ ಇರುವ ಹೆಣ್ಣಲ್ಲ. ನಾನು ಕಮಲಮ್ಮ ಇಬ್ಬರು ಜಗಳವಾಡುತ್ತಲೇ ಇರಬೇಕಾಗುತ್ತದೆ. ಇದು ಏಕೆ ಬದ್ರಿಗೆ ಅರ್ಥವಾಗುತ್ತಿಲ್ಲವೆಂದು ನನಗೆ ಗೊತ್ತಾಗುತ್ತಿಲ್ಲ ಎನ್ನುತ್ತಾಳೆ ರತ್ನಿ. ಬಿಡು ಮಗಳೇ, ಮದುವೆಯಾದ ಮೇಲೆ ಎಲ್ಲವನ್ನೂ ಬದ್ರಿ ನೋಡಿಕೊಳ್ಳುತ್ತಾನೆ. ಅವನು ತುಂಬ ಒಳ್ಳೆಯ ಹುಡುಗ ಎನ್ನುತ್ತಾರೆ ಬದ್ರಿಯ ಅಪ್ಪ. ರತ್ನಿ ಏನು ಮಾಡುವುದು ಎಂದು ಅತ್ತಿತ್ತ ಯೋಚಿಸುತ್ತಾ 2 ಬಾರಿ ತಿರುಗಿ ಏನೋ ಉಪಾಯ ಬಂದು, ಕರೆಕ್ಟ್, ಇದೇ ಸರಿ ಎಂದು ಅವಳ ಅಪ್ಪ ಅಮ್ಮನ ಬಳಿ ಬಂದು, ಅಪ್ಪ, ನನ್ನ ಬಳಿ ಒಂದು ಉಪಾಯವಿದೆ ಎಂದು ರತ್ನಿ ಅವರ ಅಪ್ಪ ಅಮ್ಮನಿಗೆ ತನ್ನ ಉಪಾಯವನ್ನು ತಿಳಿಸುತ್ತಾಳೆ. ರತ್ನಿ, ಈ ರೀತಿ ಮಾಡಿದರೆ ಬದ್ರಿಗೆ ಕೋಪ ಬರುತ್ತದೆ ಮಗಳೇ ಎನ್ನುತ್ತಾರೆ ರತ್ನಿಯ ಅಮ್ಮ. ಅಮ್ಮ, ಅವನ ಕೋಪವೇನು ನನಗೆ ಹೊಸದಲ್ಲ. ನೀವು ನನಗೇನು ಗೊತ್ತಿಲ್ಲ ಎನ್ನುವ ಹಾಗೆ ಇದ್ದು ಬಿಡಿ, ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ ಎನ್ನುತ್ತಾಳೆ ರತ್ನಿ. ಹೇಗೋ ನಿನ್ನ ಜೀವನ ಸರಿ ಹೋದರೆ ನಮಗೆ ಅದೇ ಸಾಕು ಮಗಳೇ ಎನ್ನುತ್ತಾರೆ ರತ್ನಿಯ ಅಪ್ಪ. ಸರಿ ಸರಿ, ಈಗ ಎಲ್ಲ ಮಲಗೋಣ, ನಾನು ಬೆಳಿಗ್ಗೆ ಬಸ್ಸಿಗೆ ಹೊರಡುತ್ತೇನೆ ಎಂದು ಎಲ್ಲರೂ ಅವತ್ತಿನ ಯೋಚನೆಯಲ್ಲೇ ನಿದ್ರೆಗೆ ಜಾರುತ್ತಾರೆ. ಬದ್ರಿಯ ನಿದ್ರೆಯನ್ನು ಕೆಡಿಸಲು ರತ್ನಿ ಒಳ್ಳೆಯ ಉಪಾಯವನ್ನೇ ಮಾಡಿದ್ದಾಳೆ. ಬೆಳಗ್ಗಿನ 5 ಗಂಟೆಗೆ ರತ್ನಿಯ ಮನೆಗೆ ಬಂದ ಬದ್ರಿ ರತ್ನಿಯ ಅಪ್ಪ ಅಮ್ಮ ತಲೆ ಮೇಲೆ ಕೈ ಹೊತ್ತು ಕೂತಿರುವುದನ್ನು ನೋಡಿ ಗಾಬರಿಯಿಂದ ಅವರ ಬಳಿ ಹೋಗಿ, ಏನಾಯಿತು, ಯಾಕೆ ಈ ರೀತಿ ಕೂತಿದ್ದೀರಾ, ರತ್ನಿಯಲ್ಲಿ ಎಂದು ಕೇಳುತ್ತಾನೆ. ಗೊತ್ತಿಲ್ಲ ಕಣಪ್ಪ, ಅವಳನ್ನು ಎಬ್ಬಿಸಲು ಹೋಗಿ ನೋಡಿದರೆ ಅವಳು ಅಲ್ಲಿ ಇಲ್ಲ. ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಎಲ್ಲೋ ಹೋಗಿದ್ದಾಳೆ. ಆದರೆ ಈ ಲೆಟರ್ ಅವಳ ದಿಂಬಿನ ಮೇಲೆ ಇತ್ತು ಎಂದು ಬದ್ರಿಯ ಕೈಲಿ ಒಂದು ಲೆಟರ್ ಕೊಡುತ್ತಾರೆ ರತ್ನಿಯ ಅಪ್ಪ. ಬದ್ರಿ ನಡುಗುವ ಕೈಯಲ್ಲೇ ಲೆಟರ್ ಪಡೆದು ಓದಲು ಶುರು ಮಾಡುತ್ತಾನೆ. ಬದ್ರಿ, ಈ ರೀತಿ ಕದ್ದು ಮುಚ್ಚಿ ಮದುವೆಯಾಗಲು ನನಗೆ ಯಾಕೋ ಇಷ್ಟವಾಗುತ್ತಿಲ್ಲ. ನನಗೂ ಎಲ್ಲ ಹೆಣ್ಣು ಮಕ್ಕಳ ರೀತಿ 4 ಜನರ ಎದುರಿಗೆ ನಿನ್ನನ್ನು ಮದುವೆಯಾಗಬೇಕೆಂದು ತುಂಬ ಆಸೆ. ನನಗೂ ಎಲ್ಲರ ಆಶೀರ್ವಾದ ಬೇಕು. ನನ್ನ ಆಸೆಯನ್ನು ನೀನು ಈಡೇರಿಸುತ್ತೀಯಾ? ನಮ್ಮ ಮದುವೆಗೆ ನಿಮ್ಮ ಅಮ್ಮನನ್ನು ಒಪ್ಪಿಸು. ಅವರ ಒಪ್ಪಿಗೆಯ ಮರುಕ್ಷಣವೇ ನಿನ್ನ ಮದುವೆ, ಆಯಿತಾ? ನಾನು ಮನೆಯಲ್ಲೇ ಇದ್ದರೆ ನೀನು ಬಲವಂತದಿಂದ ನನ್ನನ್ನು ಮದುವೆಯಾಗುತ್ತೀಯಾ ಎಂದು ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ನನ್ನನ್ನು ಕ್ಷಮಿಸು ಬದ್ರಿ. ನನ್ನ ಚಿಂತೆ ನಿನಗೆ ಬೇಡ. ನಾನು ಹೋದ ಜಾಗದಲ್ಲಿ ತುಂಬ ಖುಷಿಯಾಗಿ ಇರುತ್ತೇನೆ. ನಿನ್ನನ್ನು ಬಿಟ್ಟು ತುಂಬ ದಿನ ಇರಲು ಆಗುವುದಿಲ್ಲ. ನಾನು ಹೇಳಿದ ಕೆಲಸವನ್ನು ಬೇಗ ಮಾಡು. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನಾನು ಇಲ್ಲವೆಂದು ಹಸಿದು ಕೂರಬೇಡ. ಇಂತಿ ನಿನ್ನ ಪ್ರೀತಿಯ ರತ್ನಿ. ಕೊನೆಯ ಪದವನ್ನು ಬರೆಯುವಾಗ ರತ್ನಿಯ ಕಣ್ಣಲ್ಲಿ ನೀರು ಜಿನುಗಿತ್ತೇನೋ. ಆ ಕಣ್ಣೀರು ಹಾಳೆಯ ಮೇಲೆ ಹಾಗೆ ಒಣಗಿರುವ ಕುರುಹು ಕಾಣುತ್ತಿತ್ತು. ಬದ್ರಿಯ ಕಣ್ಣೀರು ಕೂಡ ಆ ಹಾಳೆಯ ಮೇಲೆ ಬಿದ್ದಿತು. ತಲೆ ಹಿಡಿದುಕೊಂಡು ನಿಂತಲ್ಲಿಯೇ ಕುಸಿದು ಕುಳಿತು ಬಿಟ್ಟ ಬದ್ರಿ. ಯಾಕೆ ಹೀಗೆ ದುಡುಕಿಬಿಟ್ಟೆ ರತ್ನಿ? ನಿನ್ನ ಮಾತುಗಳನ್ನು ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿ ನೋಡಿದೆ. ಹೇಗಾದರೂ ಸರಿ ನಿನಗೋಸ್ಕರ ಅಮ್ಮನನ್ನು ಒಪ್ಪಿಸಿ ನಿನ್ನನ್ನು ಮದುವೆಯಾಗಬೇಕೆಂದುಕೊಂಡೆ. ಈ ವಿಷಯವನ್ನು ಹೇಳಲು ಬಂದೆ ಅಷ್ಟೇ. ನಿನ್ನನ್ನು ಮದುವೆಯಾಗಲು ನಾನು ಬರಲಿಲ್ಲ ಕಣೆ. ಈಗ ನಿನ್ನನ್ನು ಎಲ್ಲಿ ಹುಡುಕಲಿ ನಾನು? ಹೇಗಿದ್ದೀಯ, ಎಲ್ಲಿದ್ದೀಯೋ? ತಪ್ಪು ಮಾಡಿಬಿಟ್ಟೆ ನೀನು ಎಂದು 2 ಕೈಯಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ರೋಧಿಸುತ್ತಿದ್ದಾನೆ ಬದ್ರಿ. ಇಷ್ಟು ಹೊತ್ತು ಮನಸ್ಸಿನಲ್ಲಿಯೇ ಅಂದುಕೊಂಡ ಮಾತುಗಳನ್ನು ಬದ್ರಿ ರತ್ನಿಯ ಅಪ್ಪ ಅಮ್ಮನ ಮುಂದೆ ಹೇಳಿದ್ದರೆ ಕ್ಷಣದಲ್ಲೇ ರತ್ನಿ ಎಲ್ಲಿದ್ದಾಳೆ ಎಂದು ಅವರು ಹೇಳಿಬಿಡುತ್ತಿದ್ದರೇನೋ. ಆದರೆ ಅವನ ಮನಸ್ಸಿನಲ್ಲಿ ನಡೆಯುತ್ತಿರುವುದು ಏನೆಂದು ಅವರಿಗೆ ಅರ್ಥವಾಗಬೇಕು. ಮಗಳು ಮೊದಲೇ ಎಚ್ಚರಿಸಿ ಹೇಳಿದ್ದಳು,
ನಾನು ಎಲ್ಲಿದ್ದೇನೆ ಎಂದು ಅವನಿಗೆ ಹೇಳುವ ಆಗಿಲ್ಲ ಎಂದು. ಅದಕ್ಕೆ ಅವರು ಸುಮ್ಮನೆ ನಿಂತಿದ್ದಾರೆ ಅಷ್ಟೆ. ರತ್ನಿ ದೊಡ್ಡದಾದ ನಿಟ್ಟುಸಿರು ಬಿಟ್ಟು ತನ್ನ ಮತ್ತು ಬದ್ರಿಯ ಮಧ್ಯೆ ನಡೆದ ಜಗಳ, ಸಮಸ್ಯೆ, ಮಾತುಗಳನ್ನು ಸಿದ್ಧಾರ್ಥ್ ಮನೆಯಲ್ಲಿ ಎಲ್ಲರಿಗೂ ವಿವರಿಸುತ್ತಾಳೆ. ಎಲ್ಲರೂ ಗದ್ದದ ಮೇಲೆ ಕೈ ಇಟ್ಟು ಅವಳು ಹೇಳುವ ಮಾತುಗಳನ್ನೇ ಮೂಕ ವಿಸ್ಮಿತರಾಗಿ ಕೇಳುತ್ತಿದ್ದಾರೆ. ರತ್ನಿ ಮಾತುಗಳನ್ನು ಕೇಳಿದ ಎಲ್ಲರ ಮುಖದಲ್ಲೂ ನಗು ಹಾದು ಹೋಗುತ್ತದೆ. ಬದ್ರಿ ರತ್ನಿಯ ಪ್ರೀತಿಯ ಆಳ ಎಷ್ಟು ಇದೆ ಎಂದು ಎಲ್ಲರಿಗೂ ತಿಳಿಯುತ್ತದೆ. ರತ್ನಿ ಎಲ್ಲರನ್ನು ನೋಡುತ್ತಾ, ಏನು, ನಾನು ನನ್ನ ಕಥೆಯನ್ನು ಹೇಳುತ್ತಿದ್ದರೆ ನಿಮಗೆ ನಿದ್ದೆ ಬರುತ್ತಿದೆಯಾ ಎಂದು ಕೇಳುತ್ತಾಳೆ ರತ್ನಿ. ಹಾಗೇನಿಲ್ಲ ಮಗಳೇ, ನೀನು ಬದ್ರಿಯನ್ನು ಎಷ್ಟು ಪ್ರೀತಿಸುತ್ತೀಯ ಎಂದು ನನಗೆ ಗೊತ್ತಾಯಿತು. ನಿನ್ನ ಮತ್ತು ಬದ್ರಿಯ ಜೋಡಿ ತುಂಬ ಒಳ್ಳೆಯ ಜೋಡಿ ಎನ್ನುತ್ತಾರೆ ಗಿರಿಜಾರವರು. ಈಗ ಹೇಳಿ, ನಾನು ಮಾಡಿದ್ದರಲ್ಲಿ ಏನಾದರೂ ತಪ್ಪಿದೆಯಾ ಎಂದು ಕೇಳುತ್ತಾಳೆ ರತ್ನಿ. ನೀನು ಕಮಲಮ್ಮನವರಿಗೆ ತಲೆ ತೂತು ಮಾಡಿದ್ದು ಏನೂ ತಪ್ಪಿಲ್ಲ. ಆ ಅಮ್ಮನಿಗೆ ಹಾಗೆ ಆಗಬೇಕಾಗಿತ್ತು. ಆದರೆ ನೀನು ಬದ್ರಿಗೆ ಒಂದು ಮಾತು ತಿಳಿಸದೆ ಇಲ್ಲಿಗೆ ಬಂದಿದ್ದು ತಪ್ಪು. ಅವನು ನಿನ್ನ ಬಗ್ಗೆ ತುಂಬ ಆತಂಕದಿಂದ ಹುಡುಕುತ್ತಿರುತ್ತಾನೆ ಎನ್ನುತ್ತಾಳೆ ಚಂಚಲ. ರತ್ನಿ ಏನೂ ಹೇಳದೆ ಸುಮ್ಮನೆ ಕೂರುತ್ತಾಳೆ. ಅಣ್ಣ, ಗೇಟಿನ ಬಳಿ ನಾವು 5 ನಿಮಿಷ ತಡವಾಗಿ ಬಂದಿದ್ದರೂ ಇಷ್ಟೊತ್ತಿಗೆ ನಿನ್ನ ತಲೆ ತೂತು ಮಾಡುತ್ತಿದ್ದಳು ರತ್ನಿ ಎನ್ನುತ್ತಾರೆ ಗಿರಿಜಾರವರು. ಅದು ನಿಜ ಗಿರಿಜಾ ಎಂದು ತಮ್ಮ ಹಣೆಯನ್ನು ಮುಟ್ಟಿ ನೋಡಿಕೊಳ್ಳುತ್ತಾರೆ ಮೋಹನ್ರವರು. ಎಲ್ಲರೂ ಅವರ ಮಾತಿಗೆ ನಗವಾಡುತ್ತಾರೆ. ರತ್ನಿ, ನಾನು ಈಗಲೇ ಬದ್ರಿ ಮಾವನಿಗೆ ಫೋನ್ ಮಾಡಿ ನೀನು ಇಲ್ಲಿರುವ ವಿಷಯವನ್ನು ತಿಳಿಸುತ್ತೇನೆ ಎನ್ನುತ್ತಾಳೆ ಅಂಜಲಿ. ಬೇಡ ಅಂಜಲಿ, ನನ್ನನ್ನು ಎತ್ತಿಕೊಂಡು ಹೋಗಿ ಮದುವೆಯಾಗುತ್ತೇನೆ ಅಂತ ನನಗೆ ಎದುರಿಸುತ್ತಾನೆ. ಅದಕ್ಕೆ ನಾನು ಇಲ್ಲದೆ 2 ದಿನ ಕೊರಗಲಿ ಅಂತಲೇ ಅವನಿಗೆ ಹೇಳದೆ ಬಂದಿದ್ದೀನಿ ಎನ್ನುತ್ತಾಳೆ ರತ್ನಿ. ತಪ್ಪು ಅಲ್ಲವ ರತ್ನಿ? ಬದ್ರಿ ಗಾಬರಿಯಿಂದ ಎಲ್ಲ ಕಡೆ ನಿನ್ನನ್ನು ಹುಡುಕುತ್ತಿರುತ್ತಾನೆ. ಪ್ರೀತಿಸಿದವರಿಗೆ ನೋವು ಕೊಡಬಾರದು ಅಲ್ಲವಾ? ಏನೇ ಸಮಸ್ಯೆ ಇದ್ದರೂ ಇಬ್ಬರು ಒಟ್ಟಿಗೆ ಇದ್ದು ಬಗೆಹರಿಸಿಕೊಳ್ಳಬೇಕು. ಎಲ್ಲವನ್ನು ಅವನ ತಲೆಗೆ ಕಟ್ಟುವುದು ತಪ್ಪು ರತ್ನಿ ಪುಟ್ಟ ಎನ್ನುತ್ತಾನೆ ಸಿದ್ಧಾರ್ಥ್. ಅಯ್ಯೋ ಅಣ್ಣ, ಅವನ ಕೆಲಸಕ್ಕೆ ಸಹಾಯ ಮಾಡಲೆಂದೇ ನಾನು ಇಲ್ಲಿಗೆ ಬಂದಿರುವುದು ಸಿದ್ದು ಅಣ್ಣ ಎನ್ನುತ್ತಾಳೆ ರತ್ನಿ. ಏನು, ಬದ್ರಿಗೆ ಸಹಾಯ ಮಾಡಲೆಂದು ನೀನು ಇಲ್ಲಿಗೆ ಬಂದಿರುವುದಾ? ಹೇಗೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್. ಆ ಕಮಲಮ್ಮನಿಗೆ ಅಂಜಲಿಯನ್ನು ಸೊಸೆ ಮಾಡಿಕೊಳ್ಳುವ ಹುಚ್ಚು ಹಿಡಿದಿದೆ. ಅಂಜಲಿಗೆ ಬೇಗ ಮದುವೆಯಾದರೆ ಆ ಹುಚ್ಚು ಬಿಡುತ್ತದೆ ಎನ್ನುತ್ತಾಳೆ ರತ್ನಿ. ಓ, ಅಂಜಲಿಗೆ ಬೇಗ ಮದುವೆ ಮಾಡಿಸಿದರೆ ನಿನ್ನ ದಾರಿ ಸುಲಭವಾಗುತ್ತದೆ ಅಂತ ಬಂದಿದ್ದೀಯಾ ಎಂದು ಚಂಚಲ ಕೇಳುತ್ತಾಳೆ. ಹೌದು, ಅಂಜಲಿಗೆ ಬೇಗ ಮದುವೆಯಾದರೆ ಆಗಲಾದರೂ ಕಮಲಮ್ಮನಿಗೆ ನನ್ನನ್ನು ಸೊಸೆಯಾಗಿಸಿಕೊಳ್ಳುವ ಮನಸ್ಸು ಮಾಡುತ್ತಾರೇನೋ ಎಂಬ ಪುಟ್ಟ ಆಸೆ ಅಷ್ಟೆ ಎನ್ನುತ್ತಾಳೆ ರತ್ನಿ. ನಿನ್ನ ದಾರಿ ಸುಲಭವಾಗುವುದಕ್ಕೆ ಅಂಜಲಿಗೆ ಬೇಗ ಮದುವೆ ಮಾಡುವುದೇನು ಸರಿ. ಆದರೆ ನೀನು ಹೇಳಿದ ತಕ್ಷಣ ಅಂಜಲಿಯನ್ನು ಮದುವೆಯಾಗಲು ಹುಡುಗ ಸಿದ್ಧವಿರಬೇಕಲ್ಲ. ಎಲ್ಲಕ್ಕಿಂತ ಬೇರೆ ಹುಡುಗನನ್ನು ಅಂಜಲಿ ಮದುವೆಯಾಗಲು ಅಂಜಲಿಯ ಅಪ್ಪ ಅಮ್ಮ ಒಪ್ಪಿಗೆ ಕೊಡಬೇಕಲ್ಲ ಎನ್ನುತ್ತಾರೆ ಗಿರಿಜಾರವರು. ಅಯ್ಯೋ, ನನ್ನ ಸಿದ್ದು ಅಣ್ಣ ಇರುವಾಗ ಬೇರೆ ಗಂಡು ಯಾಕೆ? ನನ್ನ ಅಣ್ಣನನ್ನು ಒಪ್ಪದೆ ಏನು ಮಾಡುತ್ತಾರೆ? ನನ್ನ ಸಿದ್ದು ಅಣ್ಣನಿಗೆ ಏನು ಕಡಿಮೆಯಾಗಿದೆ ಎಂದು ಒಪ್ಪುವುದಿಲ್ಲ? ಇಂಥ ಮನೆಗೆ ಅಂಜಲಿ ಸೊಸೆಯಾಗಿ ಬರುತ್ತಾಳೆ ಎಂದರೆ ಎಂಥವರು ಒಪ್ಪುತ್ತಾರೆ ಎನ್ನುತ್ತಾಳೆ ರತ್ನಿ. ಎಲ್ಲರೂ ರತ್ನಿಯ ಮಾತಿಗೆ ಉಗುಳು ನುಂಗುತ್ತಾ ಗಿರಿಜಾ ಮತ್ತು ರತ್ನಿಯನ್ನೇ ನೋಡುತ್ತಿದ್ದಾರೆ. ಎಲ್ಲರ ಹಣೆಯಲ್ಲೂ ಬೆವರಾಡುತ್ತಿದೆ. ಏನು, ಅಂಜಲಿಯನ್ನು ಸಿದ್ಧಾರ್ಥ್ ಮದುವೆಯಾಗಬೇಕಾ ಎಂದು ಕೇಳುತ್ತಾರೆ ಗಿರಿಜಾರವರು. ಅಯ್ಯೋ, ಇಬ್ಬರು ಪ್ರೀತಿಸುತ್ತಿದ್ದಾರೆ ಎಂದರೆ ಮುಂದಕ್ಕೆ ಮದುವೆಯಾಗಬೇಕು ತಾನೆ. ಅದೇ ಮದುವೆಯನ್ನು ಸ್ವಲ್ಪ ಬೇಗ ಮಾಡಿಕೊಳ್ಳಿ ಎಂದು ಹೇಳಲೆಂದೇ ನಾನು ಇಲ್ಲಿಗೆ ಬಂದಿದ್ದು ಎನ್ನುತ್ತಾಳೆ ರತ್ನಿ. ರತ್ನಿ ಎಲ್ಲರ ಮುಂದೆ ದೊಡ್ಡ ಬಾಂಬೆ ಸಿಡಿಸಿಬಿಟ್ಟಳು. ಕತೆ ಮುಂದುವರಿಯುತ್ತದೆ.